ಅವ್ರಿಗೆ ನನ್ನ ಮೇಲೆ ಒಂದು ನಂಬಿಕೆ ಇದೆ, ನನಗೆ ಅವ್ರ ಮೇಲೆ ಒಂದು ನಂಬಿಕೆ ಇದೆ. ನಮ್ಮಲ್ಲೇ ಬಿರುಕು ಇದ್ದು ಸ್ವಾರ್ಥಕ್ಕಾಗಿ ಕೆಲಸ ಮಾಡಬೇಕಾದ್ರೆ ಅದು ಎಷ್ಟೇ ಚೆನ್ನಾಗಿದ್ರೂ ಅದರಲ್ಲಿ ಒಂದು ಬೃಂದಾಚಾರ್ಯ ಅಭಿಮಾನಿ ಸಂಘ ಇದೆ, ಒಂದು ಗೊತ್ತಾ ನಿಮಗೆ? ಹೌದಾ ಸರ್? ಆ ಸಂಘದ ಅಧ್ಯಕ್ಷ ನಾನು. ಸರ್, ಈಗ ನೆಕ್ಸ್ಟ್ ಇಯರ್ ಬಂದರೆ 25 ವರ್ಷ ಆಗುತ್ತೆ ಅಜಯ್ ರಾವ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು. ಅಲ್ಲ, ಯಾವ ಗ್ಯಾಪು ಉದ್ದೇಶಪೂರ್ವಕವಾಗಿ ಮಾಡಲ್ಲ ಅಥವಾ ಮಾಡಬೇಕನ್ನೋದು ಉದ್ದೇಶದಿಂದ ಯಾವತ್ತೂ ಆಗಲ್ಲ ಅನಿಸುತ್ತೆ. ಇಟ್ಸ್ ಆಲ್ ಕೋಇನ್ಸಿಡೆನ್ಸ್, ಕೂಡ ಬರಬೇಕದು. ಅದು 100 ಕೋಟಿ ಸಿನಿಮಾ ಇದ್ದರೂ ಅದೇ ಭಾವನೆ, ಅದೇ ಎಮೋಷನ್ನು. 1 ಕೋಟಿ ಸಿನಿಮಾ ಇದ್ರೂ ಅದೇ ಭಾವನೆ, ಅದೇ ಎಮೋಷನ್. ಒಂದು ಸಲ ನಾನು ಕ್ಲೋಸಪ್ ಇಟ್ಟು ನಿಮ್ಮನ್ನು ನಾನು ಅಳಿಸ್ಬೇಕು ಅಂತಂದರೆ ಇಟ್ ಡಸಂಟ್ ರಿಕ್ವೈರ್ ಬಜೆಟ್, ಇಟ್ ರಿಕ್ವೈರ್ಸ್ ಎಮೋಷನ್. ಎಮೋಷನ್ಗಿಂತ ಕಾಸ್ಟ್ಲಿಯೆಸ್ಟ್ ಐಟಮ್ ಇನ್ನೊಂದಿಲ್ಲ. ಇವಾಗ ಹೆಂಗೆ ಸಾಂಗ್ ವಿಚಾರ ನಮಗೆ ಮುಂಚೆನೇ ಗೊತ್ತಿತ್ತು, ಇಟ್ಸ್ ನಥಿಂಗ್ ನ್ಯೂ ಫಾರ್ ಅಸ್. ಇಟ್ ಹ್ಯಾಸ್ ಟು ಬಿ ಹಿಟ್, ಇಟ್ ಇಸ್ ಅ ನೋನ್ ಫ್ಯಾಕ್ಟ್. ಇನ್ ದ ಸೇಮ್ ವೇ ಸಿನಿಮಾ ವಿಲ್ ಆಲ್ಸೋ ಬಿ ಎ ಬಿಗ್ ಹಿಟ್, ಇಟ್ ಇಸ್ ಅ ನೋನ್ ಫ್ಯಾಕ್ಟ್ ಫಾರ್ ಅಸ್. ನಾಳೆ ದಿನ ಸಿನಿಮಾ ಗೆದ್ದಾಗ ನನಗೆ ಪರ್ಸ್ನಲಿ ಆಶ್ಚರ್ಯ ಆಗೋಂಥ ವಿಚಾರ ಏನೂ ಇಲ್ಲ. ಬಿಕಾಸ್ ಆಲ್ರೆಡಿ ನಾನು ಆ ಸಂಭ್ರಮದಲ್ಲಿದ್ದೀನಿ, ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಜನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ ಅನ್ನೋದು ನನಗೆ ಗೊತ್ತಿರೋ ವಿಚಾರ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ TV ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಯೂಟ್ಯೂಬ್ನಲ್ಲಿ ಒಂದು ಹಾಡು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅಮೋರ ಅಮೋರ ಅನ್ನುವಂತಹ ಪಾರ್ಟ್ನರ್ ಸಿನಿಮಾದ ಹಾಡನ್ನು ನೀವೆಲ್ಲರೂ ಕೇಳಿರ್ತೀರ ಅಂತ ನಾನು ಭಾವಿಸ್ತೀನಿ. ಇನ್ನೂ ಕೂಡ ಕೇಳಲಿಲ್ಲ ಅಂತಾದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಈ ಒಂದು ಹಾಡನ್ನು ಕೇಳಿ. ಈ ಒಂದು ಹಾಡಿನಲ್ಲಿ ನಟಿಸಿರೋದು ಅಫ್ಕೋರ್ಸ್ ನಮ್ಮ ಕನ್ನಡ ಚಿತ್ರರಂಗದ ಕೃಷ್ಣ ಅಜಯ್ ರಾವ್ ಅವರು, ಹಾಗೆಯೇ ಬೃಂದಾ ಆಚಾರ್ಯ ಅವರು. ಈ ಸಿನಿಮಾದ ಬಗ್ಗೆ, ಈ ಒಂದು ಹಾಡಿನ ಯಶಸ್ಸಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹೊಸಪೇಟೆ ಹೈದ ಅಜಯ್ ರಾವ್ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸುಜಯ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ಹಾಡು ಸಖತ್ತಾಗಿ ಮೂಡ್ ಬಂದಿದೆ. ಮತ್ತೊಂದು ಸಲ ನಾವು 2003ನೇ ಇಸ್ವಿಯ ನಮ್ಮ ಎಕ್ಸ್ಕ್ಯೂಸ್ ಮೀ ಅಜಯ್ ರಾವ್ ನೋಡ್ದಂಗೆ ಆಯಿತು. ಈ ಹಾಡಿನಲ್ಲಿ ನಿಮ್ಮನ್ನು ಕ್ಲೀನ್ ಶೇವ್ ಲುಕ್ಕಲ್ಲಿ ನೋಡಿ ಸಕ್ಸಸ್ನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದೀರಾ. ಆಲ್ಮೋಸ್ಟ್ 6 ಡೇಸಿಗೆ 12 lakhs ಪ್ಲಸ್ ಏನೋ ಹೋಗ್ತಾ ಇದೆ. ಹೇಗೆ ಅನಿಸುತ್ತೆ? ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಜೆನ್ಯೂನ್ ರೀಚ್ ಆಗ್ತಿರ್ತಕ್ಕಂಥದ್ದು, ಆರ್ಗ್ಯಾನಿಕ್ಕಾಗಿ ಸಾಂಪ್ರದಾಯಿಕವಾಗಿ ಹೋಗ್ತಾ ಇದೆ ಅದು. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಇಟ್ಸ್ ಎ ನೋನ್ ಫ್ಯಾಕ್ಟ್, ನಮಗೆ ಮುಂಚೆನೇ ಹಿಂಗಾಗತ್ತೆ, ಇಷ್ಟಪಡ್ತಾರೆ ಅನ್ನೋ ಒಂದು ವೈಬ್ಸ್ ಸೆನ್ಸ್ ಎಲ್ಲ ಗೊತ್ತಿತ್ತು. ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ಮುಂಚೆನೇ ಅದನ್ನು ಘೋಷಣೆ ಮಾಡಿದ್ವಿ, ಬ್ಲಾಕ್ ಬಸ್ಟರ್ ಸಾಂಗ್ ಅಂತ. ಓಕೆ, ಒಂದು ಫಸ್ಟ್ ಸೆನ್ಸ್ ಯಾವಾಗಲೂ ಆರ್ಟಿಸ್ಟಿಗೆ, ಅಂದರೆ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅದೇನೋ ಗೊತ್ತಿಲ್ಲ, ನನಗೆ ಅನಿಸುತ್ತೆ, ನನ್ನ ಬಿಲೀಫ್ ಅದು ಫಸ್ಟ್ ವೈಬ್ಸ್ ನಮಗೆ ಬರೋದು. ಸೀನ್ ಡೈಲಾಗ್ಸ್ ಕೊಟ್ಟಾಗಿರ್ಬೋದು, ಅದನ್ನು ಆ್ಯಕ್ಟ್ ಮಾಡಿದಾಗಿರ್ಬೋದು, ಅಥವಾ ಸಾಂಗ್ಸ್ ಎಸ್ಪೆಷಲಿ ನಾವು ಶೂಟ್ ಮಾಡೋ ಟೈಮಲ್ಲಿ ನಮಗೆ ಅದು ವೈಬ್ಸ್ ಗೊತ್ತಾಗುತ್ತೆ, ಇದು ಏನೋ ಒಂದು ಕ್ಲಿಕ್ ಆಗುತ್ತೆ, ರೀಚ್ ಆಗುತ್ತೆ ಅನ್ನೋದು. ಸೊ ಅದು ಮುಂಚೆಯಿಂದನೂ ಅದು ಸೆನ್ಸ್ ಇತ್ತು, ದಿಸ್ ಇಸ್ ಗೋಯಿಂಗ್ ಟು ಬಿ ಹಿಟ್ ಅಂತ. ಸೊ ಹಾಗಾಗಿನೇ ಅದು ಮುಂಚೆನೇ ಹಾಕಿದ್ವಿ ಬ್ಲಾಕ್ ಬಸ್ಟರ್. ಸರ್, ಹಾಡಿನ ವೈಬ್ ಬಗ್ಗೆ ಹೇಳಿದ್ರಿ. ನಿಮ್ಮ ಮತ್ತು ನಿರ್ದೇಶಕರ ವೈಬ್ ಯಾವ ರೀತಿಯದ್ದು? ಬಿಕಾಸ್ ಆಲ್ರೆಡಿ ಧೈರ್ಯಂ ಅನ್ನೋ ಸಿನಿಮಾನ ನೀವು ಇಬ್ಬರು ಒಟ್ಟಿಗೆ ಮಾಡಿದ್ದೀರಾ. ಆಲ್ಮೋಸ್ಟ್ ಈಗ 12 years ಗ್ಯಾಪ್ ಆಯಿತಾ? 2017ರಲ್ಲಿ ಮಾಡಿದ್ದು ಧೈರ್ಯಂ ಸಿನಿಮಾ. ಈಗ ಆಲ್ಮೋಸ್ಟ್ 25-26 ಅಂತ ಹೇಳಿದ್ರೆ 7-8-9 years ಆಯಿತು. 9 years ಗ್ಯಾಪಲ್ಲಿ ಯಾಕೆ ಇಷ್ಟೊಂದು ಗ್ಯಾಪ್ ಆಗಿತ್ತು ಫಸ್ಟ್ ಆಫ್ ಆಲ್? ಆ್ಯಂಡ್ ನಿಮ್ಮಿಬ್ಬರ ವೈಬ್ ಹೇಗಿದೆ ಅಂತ, ಮತ್ತು ಇವಾಗ ಜೊತೆ ಆಗಿರೋದಕ್ಕೆ ಏನು ಕಾರಣ ಎಕ್ಸಾಕ್ಟ್ಲಿ? ಅಲ್ಲ, ಯಾವ ಗ್ಯಾಪು ಉದ್ದೇಶಪೂರ್ವಕವಾಗಿ ಮಾಡಲ್ಲ ಅಥವಾ ಮಾಡಬೇಕನ್ನೋದು ಉದ್ದೇಶದಿಂದ ಯಾವತ್ತೂ ಆಗಲ್ಲ ಅನಿಸುತ್ತೆ. ಇಟ್ಸ್ ಆಲ್ ಕೋಇನ್ಸಿಡೆನ್ಸ್, ಕೂಡ ಬರಬೇಕದು. ಅಫ್ಕೋರ್ಸ್ ಮಾಡಬೇಕು ಅನ್ನೋದು ಇರುತ್ತೆ ಒಳಗಡೆ, ಬಟ್ ಬಂದರೆ ಆ ಪ್ರಾಸೆಸ್ ಆಗಬೇಕು, ಒಬ್ಬ ಪ್ರೊಡ್ಯೂಸರ್ ಸಿಗಬೇಕು, ಎಲ್ಲನೂ ಇಟ್ ಶುಡ್ ಹ್ಯಾಪನ್ ಬೈ ಇಟ್ಸ್ ಓನ್. ಅಫ್ಕೋರ್ಸ್ ಇಬ್ರಿಗೂ ತುಂಬ ವರ್ಷಗಳಿಂದ ಪರಿಚಯ. ಅವ್ರಿಗೆ ನನ್ನ ಮೇಲೆ ಒಂದು ನಂಬಿಕೆ ಇದೆ, ನನಗೆ ಅವ್ರ ಮೇಲೆ ಒಂದು ನಂಬಿಕೆ ಇದೆ. ಆ್ಯಂಡ್ ಅಬವ್ ಆಲ್ ಆ ನಂಬಿಕೆ, ಬಿಲೀಫ್ ಯಾಕೆ ಬರುತ್ತೆ ಅಂತಂದರೆ ದಿ ಪ್ಯಾಷನ್ ಆ್ಯಂಡ್ ಲವ್ ಟುವರ್ಡ್ಸ್ ಸಿನಿಮಾ. ಸೊ ಎನಿ ಟೈಮ್, ಇದೊಂದೇ ಅಲ್ಲ, ಯಾವತ್ತಿದ್ರೂ ಅವ್ರ ಜೊತೆ ಮಾಡೋದು ಖುಷಿನೇ. ಓಕೆ ಸರ್, ಅದೇ ಪಾರ್ಟ್ನರ್ ಸಿನಿಮಾ ಈಗ 33-34ನೇ ಸಿನಿಮಾ ಅಂತ ಅನಿಸುತ್ತೆ ಆ್ಯಕ್ಚುಲಿ, ಇನ್ಕ್ಲೂಡಿಂಗ್ ಆಲ್ ಅದೇ ಬೇರೆ ಕ್ಯಾರೆಕ್ಟರ್ ರೋಲ್ಸ್ ಎಲ್ಲ ಸೇರಿಸಿ. ಏನು ಅನಿಸುತ್ತೆ ಸರ್, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಿನಿಮಾ ನಿಮಗೆ, ನಿಮ್ಮ ಕರಿಯರಲ್ಲಿ ಅಂತ? ಎಮೋಷ್ನಲಿ ಗೊತ್ತಿಲ್ಲ, ಒಂಚೂರು ಕನೆಕ್ಟೆಡ್ ಇದ್ದೀನಿ ಈ ಸಿನಿಮಾಗೆ. ಇಟ್ಸ್ ಬೇಸಿಕಲಿ ಬಿಕಾಸ್ ಫಸ್ಟ್ ಇರೋದು ಕಥೆ ಆ್ಯಂಡ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ಜೆಲ್ಲಪ್ ಆಗಿದ್ದೀವಿ, ಅದು ಭಾಳ ಅಪರೂಪದ ಸಂಗತಿ. ಯಾವುದೇ ಈಗೋ ಇಲ್ಲದೆ ಎಲ್ಲರೂ ಫ್ಯಾಮಿಲಿ ಥರ ಒಟ್ಟಿಗೆ ಕೂತ್ಕೊಂಡು ಯಾರು ಏನು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಎಲ್ಲರೂ ರಿಸೀವಿಂಗ್ ಎಂಡಲ್ಲಿ ಇರ್ತಾರೆ, ಯಾರು ಈಗೋಯಿಸ್ಟಿಕ್ ಆಗಿ ಇವ್ರು ಹೇಳಿದ್ದು ಯಾಕೆ ತೊಗೋಬೇಕು ಮಾಡಬೇಕು ಅನ್ನೋ ಥರದ್ದೇನಿಲ್ಲ. ಎವ್ರಿಬಡಿ ನೋಸ್ ಆನೆಸ್ಟ್ಲಿ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ನಾನೇನೇ ಹೇಳಿದರು, ಹೀರೋಯಿನ್ ಏನೇ ಹೇಳಿದರು, ಅಥವಾ ಡೈರೆಕ್ಟರ್ ನಮಗೇನೇ ಹೇಳಿದರು, ಯಾರು ಎನಿಬಡಿ ಫಾರ್ ದಟ್ ಮ್ಯಾಟರ್ ಆಫ್,
ಯಾರೇ ಹೇಳಿದ್ರು ಇಟ್ಸ್ ಫಾರ್ ದಿ ಬೆನಿಫಿಟ್ ಆಫ್ ಸಿನಿಮಾ. ಅಂದರೆ ಈ ಸಿನಿಮಾನ ಅಷ್ಟು ಪ್ರೀತಿಸ್ತಾ ಇದೀವಿ ಅಂತ ಎಲ್ರಿಗೂ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರೋದ್ರಿಂದ. ಆಮೇಲೆ ತಂಡ ಆರೋಗ್ಯಕರವಾಗಿದ್ದಾಗ ಸಿನಿಮಾ ಆಬ್ವಿಯಸ್ಲಿ ಚೆನ್ನಾಗಿ ಬರುತ್ತೆ. ಒಂದು ಬೇಸಿಕ್ ಸಕ್ಸಸ್ ಆದರೂ ಕಂಡೇ ಕಾಣುತ್ತೆ ಅದು. ವರ್ಸ್ಟ್ ಆಫ್ ದಿ ವರ್ಸ್ಟ್ ಕೇಸ್ ಕಲೆಕ್ಷನ್ ಮಾಡಿಲ್ಲ ಅಂತಂದ್ರು ಯಾವತ್ತೇ ಒಂದಿನ ಸಿನಿಮಾ ನೋಡಿದಾಗ ಜನ ಅಯ್ಯೋ ಇಷ್ಟು ಚೆನ್ನಾಗಿತ್ತಲ್ಲ ಯಾಕೆ ನೋಡಲಿಲ್ಲ ನಾವು ಅಂತ ಮೆಚ್ಚುಗೆ ಆದರೂ ಯಾವತ್ತೋ ಒಂದಿನ ಮೆಚ್ಚುಗೆ ಪಡುವಂಥ ಸಿನಿಮಾ ಆಗುತ್ತೆ. ನಮ್ಮಲ್ಲೇ ಬಿರುಕು ಇದ್ದು ಸ್ವಾರ್ಥಕ್ಕಾಗಿ ಕೆಲಸ ಮಾಡಬೇಕಾದ್ರೆ ಅದು ಎಷ್ಟೇ ಚೆನ್ನಾಗಿದ್ರೂ ಅದರಲ್ಲಿ ಒಂದು ಅಂದರೆ ಒಂದು ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಫೇಲ್ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಆ ಫ್ಯಾಮಿಲಿ ಥರ ನಾವೆಲ್ಲ ಏನು ಅನ್ಯೋನ್ಯತೆ ಇದೆಯಲ್ಲ ಅದರಿಂದ ಇದು ಸಿನಿಮಾ ವಿಲ್ ಡೂ ಸಮ್ ಮ್ಯಾಜಿಕ್ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್. ಕುನಾಲ್ ಗಾಂಜಾವಾಲ ಅವರು ಹಾಗೆಯೇ ಅಜಯ್ ರಾವ್ ಅವರು ಒಟ್ಟಿಗೆ ಬಂದರೆ ಕೊಲಾಬರೇಟ್ ಆದರೆ ಡೆಫಿನೆಟ್ಲಿ ಒಂದು ಹಿಟ್ ಸಾಂಗ್ ಆಗುತ್ತೆ ಅಂತ ಆಲ್ರೆಡಿ ಸಾಬೀತಾಗಿದೆ. ಹಿಂದೆ ಕೂಡ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ಹಾಡು ಸಾಕಷ್ಟು ಸೂಪರ್ ಹಿಟ್ ಆಗಿತ್ತು. ಈಗ ಈ ಸಾಂಗ್ ಹಿಟ್ ಆಗಿರುವಂಥದ್ದು ಅಂದರೆ ಸಾಂಗ್ ಡೆಫಿನೆಟ್ಲಿ ಕೇಳುವಾಗಲೇ ನಮಗೆ ಇದು ಹಿಟ್ ಸಾಂಗ್ ಅಂತ ಫಸ್ಟ್ ಏಟಿಗೆ ಅನಿಸುತ್ತೆ ಕೇಳಿದ ತಕ್ಷಣವೇ. ಜೊತೆಗೆ ಬೃಂದಾ ಆಚಾರ್ಯ ಅವರು ಕೂಡ ಈ ಒಂದು ಹಾಡಲ್ಲಿ ಕಾಣಿಸ್ಕೊಂಡಿರೋದು ಹೆಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸು? ಮತ್ತು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗಾಯ್ತು ಸರ್? ಕುನಾಲ್ ಗಾಂಜಾವಾಲ ಅವರು ಫಸ್ಟು ನೆನಪಲ್ಲಿ ಇಟ್ಕೊಳ್ತೀನಿ, ಮರ್ತು ಬಿಡ್ತೀನಿ. ಕುನಾಲ್ ಗಾಂಜಾವಾಲ, ಬೃಂದಾ ಆಚಾರ್ಯ, ಮುರಳಿ ಮಾಸ್ಟರ್, ಇನ್ನೊಂದು ಸೇರಿಸ್ಕೊಂಡ್ಬಿಡ್ತೀನಿ ನಕುಲ ಭಯಂಕರ್. ಫಸ್ಟ್ ನಕುಲ ಭಯಂಕರ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಈಗಲೂ ನೆನಪಿದೆ, ಒಂದಿನ ನಕುಲ್ ಅವ್ರನ್ನ ನಾವು ಅಂದರೆ ಕರ್ಸ್ಕೊಂಡ್ಬಿಟ್ಟೆ ನನ್ನ ಆಫೀಸಲ್ಲಿ. ನಾನು ಒಂದು ಪರ್ಸ್ನಲಿ ಅವ್ರ ಜೊತೆ ಮಾತಾಡಿದೆ. ಅಂದರೆ ಆಲ್ರೆಡಿ ಅವ್ರ ಆಲ್ಬಮ್ ಹಿಟ್ ಆಗಿತ್ತು, ಅದು ಲವ್ ಮಾಕ್ಟೆಲ್. ಆ ಸೀರೀಸ್ ಎಲ್ಲ ಅವ್ರಿಗೆ ಒಂದು ಹೆಸರು ಅನ್ನೋದಿತ್ತು. ಆಮೇಲೆ ನಂದೊಂದು ಇಮೇಜ್ ಅನ್ನೋದಿದೆ, ಅಂದರೆ ರೊಮ್ಯಾಂಟಿಕ್ ಹೀರೋ, ಲವ್ ಸ್ಟೋರೀಸ್ ಇಷ್ಟಪಡ್ತಾರೆ ಜನ ನನ್ನಿಂದ. ಸೊ ಈ ಥರದ್ದು ಮತ್ತೆ ನಾವೊಂದು ಕಾಂಬೋ ಮಾಡಬೇಕಾದ್ರೆ ಒಂದು ಮ್ಯೂಸಿಕ್ 100% ಗೆಲ್ಲಲೇಬೇಕು. ಸೊ ಯಾವುದೇ ಕಾರಣಕ್ಕೂ ಓಕೆ ಇವರಿಬ್ಬರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ, ಒಂದು ಕಾಂಬಿನೇಷನ್ ಸೋಲ್ಬಾರ್ದು. ಸೊ ಆ ಥರ ಕೆಲಸ ಮಾಡೋಣ ವಿತೌಟ್ ಎನಿ ಅಗೇನ್ ಈಗೋ ಅವೆಲ್ಲ ಮಾತಾಡ್ಕೊಂಡು ಆದಮೇಲೆ ಹಿ ಆಲ್ಸೋ ಪ್ರಾಮಿಸ್ಡ್. ಅದಾದಮೇಲೆ ಎಲ್ಲ ಸಾಂಗ್ಸ್ ಅಂದರೆ ಈಗ 4 ಸಾಂಗ್ ಇದೆ ಸಿನಿಮಾದಲ್ಲಿ, ಪ್ರತಿಯೊಂದೂ ಒಂದಕ್ಕಿಂತ ಒಂದು ಪೈಪೋಟಿ ಕೊಡುವಂಥ ಹಾಡುಗಳಿದ್ದಾವೆ. ಇದು ಮೊದಲನೇ ಹಾಡು ನಾವು ಬಿಟ್ಟಿರೋದು. ಕಂಪೋಸಿಷನ್ ಆಗಿರೋ ಟೈಮಿಂದನೂ ನಾವು ಕೇಳ್ಕೊಂಡು ಬಂದಿದ್ದೀವಿ. ಸ್ಪ್ಯಾನಿಷ್ ಸ್ಟೈಲಲ್ಲಿ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋ ರೀತಿ ಆಗಿರ್ಬೋದು, ಎಲ್ಲನೂ ಡ್ಯಾನ್ಸ್ ನಂಬರ್ ಇದೆ. ಕೇಳಿದಾಗಲೇ ಗೊತ್ತಾಗುತ್ತೆ ಒಂದು ಯಾವುದೋ ಒಂದು ಸಿಗ್ನೇಚರ್ ಸ್ಟೆಪ್ ಇದರಲ್ಲಿ ಬರುತ್ತೆ ಅನ್ನೋದು. ಆ್ಯಕ್ಚುಲಿ ನಾವು ಶೂಟ್ ಮಾಡಬೇಕಾದ್ರೆ ಇನ್ನೂ ಕುನಾಲ್ ಗಾಂಜಾವಾಲ ಅವರು ಹಾಡಿರಲಿಲ್ಲ. ನಾವು ಶೂಟ್ ಮಾಡಿದ್ದು ನಕುಲ್ ಅವ್ರ ವಾಯ್ಸಲ್ಲೇ ಮಾಡಿದ್ದು. ಆ್ಯಂಡ್ ಆ ಥರದ್ದು ವೈಬ್ಸ್ ಇರೋಂಥ ಸಾಂಗಿಗೆ ಆಬ್ವಿಯಸ್ಲಿ ಅಂದರೆ ಏನು ನಾಗಾರ್ಜುನ ಶರ್ಮಾ ಸರ್, ಇನ್ನೊಂದು ಹೆಸರು ಆಡಾಯ್ತು ನೋಡಿ, ನಾಗಾರ್ಜುನ ಶರ್ಮಾ ಅವರು ಬಂದರು. ಅವರು ಅಂದರೆ ಮೊನ್ನೆ ತಾನೇ ಅವ್ರ ಜೊತೆಗೆಲ್ಲ ಮಾತಾಡ್ತಿದ್ವಿ, ಅಂದರೆ ಹೆಂಗೆ ಬರೆದ್ರಿ, ಹೆಂಗೆ ಆಯಿತು ಅಂತ ನಾವೇ ಮಾತಾಡ್ಕೋಬೇಕಾದ್ರೆ ಕನ್ನಡದಲ್ಲಿ ಫಸ್ಟ್ ಬರೆದ್ವಿ. ಆಮೇಲೆ ಸೌಂಡಿಂಗ್ ಏನೋ ಒಂಚೂರು ಅಂದರೆ ಮ್ಯೂಸಿಕ್ ತಕ್ಕಂತೆ ಒಂದು ಸ್ಟೈಲ್ ಆ್ಯಡ್ ಆಗಬೇಕು ಅಂತ ಅದಕ್ಕೆ ಒಂದಷ್ಟು ಸ್ಪ್ಯಾನಿಷ್ ಪದಗಳು ಆ್ಯಡ್ ಆಯಿತು. ಅದೇ ಅಮೋರ ಅವೆಲ್ಲ. ಅದಾದಮೇಲೆ ಏನೋ ಮುರಳಿ ಮಾಸ್ಟರ್ ಅವರಿಗೆ ನಾವು ತುಂಬ ಕಾಟ ಕೊಟ್ಟಿದ್ದೀವಿ. ಪಾಪ ಅವ್ರು ಏನೇನೋ ಸ್ಟೆಪ್ಸ್ಗಳು ಕಂಪೋಸ್ ಮಾಡಿದರು. ಮಾಸ್ಟರ್ ಇನ್ನೂ ಬೇಕು ಏನೋ ಬೇಕು ಅಂತಂದ್ಬಿಟ್ಟು ಪಾಪ ಅವರು ಕೂಡ ಏನೂ ಬೇಜಾರು ಪಟ್ಕೊಳ್ದೆ ಅಂದರೆ ಎಲ್ಲರೂ ಒಂದೇ ಉದ್ದೇಶ, ಒಂದೇ ಧ್ಯೇಯ ಅಲ್ಲ, ಹಿಟ್ ಆಗಬೇಕು ಅಂತ. ಬಿಲೀವ್ ಮಾಡ್ತಿರೋ ಇಲ್ವೋ, ನಾವು ಪಾಂಡಿಚೇರಿಗೆ ಹೋಗಿ ಶೂಟಿಂಗ್ ಸೆಟ್ಟಲ್ಲಿ ಅದು ಸ್ಟೆಪ್ ಹಾಕಬೇಕಾದ್ರೂ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ಗೊತ್ತಿದೆ ದಿಸ್ ಇಸ್ ಅಂದರೆ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗ್ತಾಯಿದೆ. ಬಟ್ ಒಳಗಡೆ ಒಂದು ಇನ್ನೂ ಬೇಕು ಅಂದರೆ ಏನಂತಾರೆ ಬಗಪಕ್ಷಿ ಥರ ಇನ್ನೂ ಅಂದರೆ ಕಾಡ್ತಾ ಇದೆ ಬೇಕನ್ನೋ ಥರ. ಬಟ್ ಮಾಡ್ತಾ ನಮಗೂ ಅದು ತುಂಬ ಇಷ್ಟ ಆಗ್ತಾ ಹೋಯಿತು. ಆ್ಯಂಡ್ ಕುನಾಲ್ ಗಾಂಜಾವಾಲ ಅವರು ಐ ಥಿಂಕ್ ಎಲ್ಲ ರೆಡಿ ಆದಮೇಲೆ ಎಲ್ರದ್ದು ಒಂದು ಡಿಸಿಷನ್ ಅಂತ ಬಂದಿದ್ದು, ಮ್ಯೂಸಿಕ್ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ರದ್ದು ಈ ವೈಬ್ಸಿಗೆ ಇದು ಮ್ಯಾಚ್ ಆಗುತ್ತೆ ಅಂತ. ನೀವು ಹೇಳ್ದಾಗೇ ಅಂದರೆ ಖುಷಿಯಾಗಿದೆ, ಆಲ್ರೆಡಿ ಹಿಟ್ ಇತ್ತು, ಸೊ ಬೇಗ ಕನೆಕ್ಟ್ ಆಗ್ತಾರೆ. ಅಂದರೆ ಅದೊಂದು ಟ್ರಂಪ್ ಕಾರ್ಡ್ ಆಗುತ್ತೆ. ಟ್ರಂಪ್ ಕಾರ್ಡ್ ಅಂದರೆ ಬಿಸ್ನೆಸ್ ವೈಸ್ ಅನ್ನೋದಕ್ಕಿಂತ ರೀಚ್ ಅಂದರೆ ಎಲ್ಲನೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ಎಲ್ಲನೂ ಕೂಡ್ಕೊಂಡ್ಬಂದಿದೆ. ಏನೇನು ಅಂದ್ಕೊಂಡಿದ್ದೀವಿ ಯಾವುದೂ ಫೇಲಿಯರ್ಸ್ ಆಗಿಲ್ಲ. ಆ್ಯಂಡ್ ಸಾಂಗ್ಸಲ್ಲಿ ಕಾಸ್ಟ್ಯೂಮ್ಸ್ ಕೂಡ ನಾವೇನು ಅಂದ್ಕೊಂಡಿವಿ ಅದೇ ಆಯಿತು. ಸೊ ದಿಸ್ ಇಟ್ ಸೆಲ್ಫ್ ಇಸ್ ಎ ಸಿಂಬಲ್. ತಾನಾಗೆ ಕೆಲವೊಂದು ನಾವು ಅಂದ್ಕೊಳ್ದೇ ಇರೋದು ತಾನಾಗೆ ಬೆಟರ್ ಆಗಿದೆ. ಆಮೇಲೆ ಎಷ್ಟೊಂದು ನಾವು ಅಂದ್ಕೊಂಡಿದ್ದೇ ಆಗ್ತಾ ಹೋಗಿದೆ. ಎಲ್ಲ ಕಡೆನೂ ಹಂಗೆ ಅಂದ್ಕೊಂಡಿದ್ದೇ ಆಗಲ್ಲ, ಏನೋ ಒಂದು ಚೇಂಜಸ್ ಆಗುತ್ತೆ, ನಾವು ಕಾಂಪ್ರಮೈಸ್ ಆಗ್ತಿರ್ತೀವಿ. ಬಟ್ ಎವ್ರಿಥಿಂಗ್ ಹ್ಯಾಸ್ ಫಾಲನ್ ಇನ್ ಪ್ಲೇಸ್. ಆ್ಯಂಡ್ ಕಮಿಂಗ್ ಟು ದ ಮೇನ್ ಪಾರ್ಟ್, ಬೃಂದಾ ಆಚಾರ್ಯ ಅವರು, ಐ ಆಮ್ ಹರ್ ಫ್ಯಾನ್.
ಬೃಂದಾಚಾರ್ಯ ಅಭಿಮಾನಿ ಸಂಘ ಇದೆ, ಒಂದು ಗೊತ್ತಾ ನಿಮಗೆ? ಹೌದಾ ಸರ್? ಆ ಸಂಘದ ಅಧ್ಯಕ್ಷ ನಾನು. ಆ ಸಂಘದಲ್ಲಿ ನೀವೆಲ್ಲ ಇದ್ದೀರ ಅಂತ ಗೊತ್ತು ನನಗೆ. ಅಧ್ಯಕ್ಷ ನಾನೇ. ಅಫ್ಕೋರ್ಸ್ ಇದು ನೀವು ಹೇಳಿದ್ಮೇಲೆ ಇರಲೇಬೇಕು. ಅದಕ್ಕೆ ನೋಡಿ ಅವ್ರ ಹೆಸರು ಫಸ್ಟ್ ಹಾಕಿದ್ದೀವಿ, ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯರಾವ್. ನೀವು ಆವಾಗಲೇ ಅವ್ರು ಇಂಟರ್ವ್ಯೂ ಮಾಡಬೇಕಾದ್ರೆ ಕೃಷ್ಣ ಅಜಯರಾವ್ ಆ್ಯಂಡ್ ಬೃಂದಾ ಆಚಾರ್ಯನು, ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯರಾವ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಸಿನಿಮಾಗೆ ಅಷ್ಟೊಂದಿದೆ, ಅಷ್ಟೊಂದು ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಅಪರೂಪ ಒಂದು ಹೀರೋಯಿನ್ ಸಿನಿಮಾ ಎಲ್ಲ ವಿಭಾಗದಲ್ಲಿ ಕೂತ್ಕೊಂಡು ತನ್ನನ್ನು ತಾನು ತೊಡಗಿಸ್ಕೊಂಡು ಐಡಿಯಾಸ್ ಕೊಟ್ಟು ಡೇ ಆ್ಯಂಡ್ ನೈಟ್ ದುಡಿತಾರೆ. ಸಿನಿಮಾ ಬಗ್ಗೆ ಕನಸು ಕಾಣೋದು ತುಂಬ, ನಾನು ಎಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ನೋಡಿದ್ದೀನಿ. ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹರ್ ಫಾರ್ ದಿ ಪ್ಯಾಷನ್ ಆ್ಯಂಡ್ ಲವ್ ಫಾರ್ ಸಿನಿಮಾ. ಆ ಇಂಟ್ರೆಸ್ಟ್, ಆ ತುಡಿತ ಇರೋದ್ರಿಂದಾನೇ ವಿ ಆಲ್ ಡಿಸೈಡೆಡ್ ಅವ್ರದ್ದು ಈಕ್ವಲ್ ಕ್ರೆಡಿಟ್ ಕೊಡಬೇಕು ಅನ್ನೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಟ್ರೆಂಡ್ ಸ್ಟಾರ್ಟ್ ಆಗಬೇಕು. ಆಮೇಲೆ ಎರಡೂ ಕಡೆಯಿಂದನೂ, ಅಂದರೆ ದಿ ಇಂಟ್ರೆಸ್ಟ್ ಫ್ರಮ್ ದಿ ಫೀಮೇಲ್ ಆರ್ಟಿಸ್ಟ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಎಲ್ಲ ತಂಡನೂ ಇನ್ಮೇಲೆ ರಿಸೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವರಲ್ಲೂ ಐಡಿಯಾಸ್ ಇರುತ್ತೆ, ಜಸ್ಟ್ ವಿ ಡೋಂಟ್ ಎನ್ಕರೇಜ್ ದೆಮ್. ಅವರಿಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಿರ್ಬೋದು, ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು. ಆಮೇಲೆ ನಾವು ಹುಡುಗರಿಗಿಂತ 10 times ಫಾಸ್ಟರ್ ಅವ್ರ ತಲೆ ಓಡ್ತಾ ಇರುತ್ತೆ, ಜಾಸ್ತಿ ಅಹೆಡ್, ದೇ ಆರ್ ಅಹೆಡ್ ಆಫ್ ವಿ ಬಾಯ್ಸ್ ಆ್ಯಕ್ಚುಲಿ. ದಿಸ್ ಎ ಫ್ಯಾಕ್ಟ್. ಒಪ್ಕೊಳ್ತೀರಾ? ನಿಮಗೆ ಎಷ್ಟೊಂದು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಗೊತ್ತಿರುತ್ತೆ. ಸೊ ಹಂಗಾಗಿ ಅವ್ರನ್ನ ನಾವು ಸೇರಿಸ್ಕೊಂಡಾಗ ಡೆಫಿನೆಟ್ಲಿ ಸಿನಿಮಾ ವಿಲ್ ಗೋ ಅಹೆಡ್. ದಿಸ್ ಇಸ್ ಅ ಫ್ಯಾಕ್ಟ್. ನಿಮಗೆ ಗೊತ್ತಿರಲಿ ಸೀಕ್ರೆಟ್. ನಾಳೆ ನೀವೇನಾದರೂ ಸಿನಿಮಾ ಮಾಡಿದ್ರೆ ಅಥವಾ ಮುಂದಿನ ತಂಡಗಳಲ್ಲಿ ಏನು ಸೀಕ್ರೆಟ್, ಸಿನಿಮಾ ಯಾಕೆ ಗೆಲ್ಲಬೇಕಂದ್ರೆ ನೀವು ಹೆಣ್ಮಕ್ಳನ್ನ ಸೇರಿಸ್ಕೋಬೇಕು. ಓಕೆ ಸರ್, ಬಿರುದು ಏನಾದರೂ ಕೊಟ್ಟಿದ್ದೀರಾ ಸರ್ ಇವರಿಗೆ ಈ ಸಿನಿಮಾದಲ್ಲಿ? ಎಷ್ಟೊಂದು ಇದ್ದಾವೆ, ಚರ್ಚೆ ನಡೀತಾ ಇದೆ ಏನು ಕೊಡಬೇಕು ಅನ್ನೋದು. ಸರ್ ಆ ಮೀಟಿಂಗಿಗೆ ನಾನು ಕರೀರಿ, ಸೇರಿ ಅಭಿಮಾನಿ ಸಂಘಗಳಲ್ಲಿ ಯಾರು ಇರ್ತಾರೆ ಎಲ್ಲರನ್ನೂ ಕರಿತೀವಿ ನಾವು. ಅಧ್ಯಕ್ಷ ಒಬ್ಬನೇ ಡಿಸಿಷನ್ ತೊಗೊಳಕ್ಕಾಗಲ್ಲ. ಎಲ್ಲರ ಸಮ್ಮತಿಯಿಂದ ನಾವು ಒಂದು ಬಿರುದನ್ನು ಒಂದು ಶಾರ್ಟ್ಲಿ ಕೊಡೋಣ. ಬೃಂದಾ ವೈಟ್ ಆ್ಯಂಡ್ ವಾಚ್ ಫಾರ್ ಅ ಬಿರುದು. ಎಸ್ ಸರ್. ಸರ್ ನಂಗೆ ಆ್ಯಕ್ಚುಲಿ ನಿಮ್ಮನ್ನು ಮೀಟ್ ಆದಮೇಲೆ ಇದು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಫ್ಕೋರ್ಸ್ ನನಗೆ ಮೊನ್ನೆ ತನಕನೂ ಗೊತ್ತಿರಲಿಲ್ಲ ನೀವು ಒರಿಸ್ಸಾದಲ್ಲಿ 10 ವರ್ಷ ಇದ್ರಿ ಹುಟ್ಟಿದ ಮೇಲೆ ಅಂತ. 10 ವರ್ಷಕ್ಕೇ ನೀವು ಡಿಸೈಡ್ ಮಾಡಿದ್ರಿ ಆಲ್ಮೋಸ್ಟ್. ಅಂದರೆ ನಾವು ಆ್ಯಕ್ಟರ್ ಆಗ್ಬೋದು ಅನ್ನೋ ಥರದ್ದು ಕೆಲವೊಂದಷ್ಟು ನಿಮಗೆ ಆಗ್ತಾ ಹೋಯಿತು ಬದಲಾವಣೆಗಳು ನಿಮ್ಮ ಪರ್ಸ್ನಾಲಿಟಿಯಲ್ಲಿ. ಆ 10 ವರ್ಷ ಒರಿಸ್ಸಾ ನಿಮಗೆ ಏನೇನು, ಯಾವ ಥರ ಇನ್ಫ್ಲುಯೆನ್ಸ್ ಮಾಡ್ತು ಸರ್ ಟು ಗೆಟಿಂಗ್ ಟು ಆ್ಯಕ್ಟಿಂಗ್ ಆ್ಯಕ್ಚುಲಿ ಒರಿಸ್ಸಾ ಲೈಫ್? ಅಲ್ಲ, ಹುಟ್ಟಿ ನಾನೊಂದು ನಾನು 4 ವರ್ಷದ ಮಗು ಇದ್ದಾಗ ನಾನು ಹೋಗಿದ್ದು ಒರಿಸ್ಸಾಗೆ. ಅದು ಒಂದು 1990 ನ್ಯೂ ಇಯರ್ ಈವೆಂಟ್ ಇತ್ತು. ಆ ಈವೆಂಟಲ್ಲಿ ನಮ್ಮ ತಾಯಿ ನನ್ನ ಹೆಸರು ಬರೆದಿದ್ರು. ನನಗೆ ಅದೇನೋ ಗೊತ್ತಿಲ್ಲ ಯಾವಾಗಿನ, ಅಂದರೆ ನನಗೇ ಗೊತ್ತಿರಲಿಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದಂತೆ. ಮ್ಯೂಸಿಕ್ ಬಂದಾಗ, ಟಿ ವಿಯಲ್ಲಿ ಹಾಡು ಬಂದಾಗ ಅಥವಾ ಟೇಪ್ ರೆಕಾರ್ಡರಲ್ಲಿ ಕ್ಯಾಸೆಟ್ ಹಾಕ್ಕೊಂಡಾಗ ಏನಾದರೂ ಹಾಡು ನಡೀತಾ ಇದ್ರೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ಅದು ನಮ್ಮ ತಾಯಿ ಗಮನಿಸಿದ್ದಾರೆ ಅಷ್ಟೇ ಅದನ್ನು. ಅವ್ರು ಯಾವುದೋ ಒಂದು ಅಂದರೆ ಇದು ಈ ನ್ಯೂ ಇಯರ್ ಈವೆಂಟಲ್ಲಿ ಎಲ್ಲರೂ ಅವ್ರವ್ರ ಮಕ್ಕಳಿಂದ ಹಾಡು ಆಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಏನೇನೋ ಬರೀತಾ ಇದ್ರಲ್ಲ, ಅದರಲ್ಲಿ ನನ್ನ ಹೆಸರು ಬರೆದಿದ್ರು ಅಷ್ಟೇ. ಅವ್ರು ಬಂದು ಹೇಳಿದ್ರು ಹಿಂಗೊಂದು ಡ್ಯಾನ್ಸ್ ಇದೆ ಮಾಡು ಅಂತ. ಶಿ ಕ್ರಿಯೇಟೆಡ್ ಒಂದು ಪ್ಲ್ಯಾಟ್ಫಾರ್ಮ್. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ಹ್ಯಾಂಡ್ ಆಫ್ ಎ ಲೇಡಿ ಅಂತಾರಲ್ಲ ನಮ್ಮ ತಾಯಿ. ಸೊ ಅದೇನೋ ಹಾಕಿದ್ರೆ ಅದೆಲ್ಲ ಅವತ್ತಿನ ದಿನ ಚಪ್ಪಾಳೆ ಶಿಳ್ಳೆ ಎಲ್ಲರೂ ಎತ್ಕೊಂಡು ಮುದ್ದಾಡಿದ್ದು. ಅದೇನೋ ಅಲ್ಲಿಂದ ಸ್ಟಾರ್ಟ್ ಆಯಿತು. ಐ ಹ್ಯಾವ್ ದಿಸ್ ಆರ್ಟ್ ಇನ್ ಮೀ ಅಂತ ಅಷ್ಟೇ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಿಷಯ ಅದೇ 3 ತಿಂಗಳಲ್ಲಿ 2 ಕೋಟಿ ಸಂಪಾದನೆ ಮಾಡ್ತು, ಯುದ್ಧಕಾಂಡ 2 ಅಂತ ಕೂಡ ಬರ್ಕೊಂಡಿದ್ರಿ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ಎಷ್ಟು ಖುಷಿ ಇದೆ ಹೇಳೋದು ಕಷ್ಟ ಅದು. ಬಟ್ ನನ್ನ ಪರ್ಸ್ನಲಿ ಅನ್ನೋದಕ್ಕಿಂತ ಈಗ ಈ ಸಿನಿಮಾ ಮಾಡ್ತಿದ್ದಾರಲ್ಲ ಈ ಪ್ರೊಡ್ಯೂಸರ್, ಎಲ್ಲೋ ಒಂದು ಕಡೆ ಬಿಸ್ನೆಸ್ ಇದೆ ಅನ್ನೋದು ನನಗೆ ಸಮಾಧಾನ ಇದೆ. ಅಂದರೆ ಆ್ಯಸ್ ಒಬ್ಬ ಹೀರೋ ಪ್ರೊಡ್ಯೂಸ್ ಮಾಡಿ ನೋಡಿದ್ದಾನೆ. ದೇರ್ ಆರ್ ಪ್ಲ್ಯಾಟ್ಫಾರ್ಮ್ಸ್ ವೇರ್ ಯು ಕ್ಯಾನ್ ಅರ್ನ್, ವೇರ್ ಯು ಕ್ಯಾನ್ ಮೇಕ್ ಮನಿ ಇಫ್ ಯು ಹ್ಯಾವ್ ಎ ಗುಡ್ ಪ್ರಾಡಕ್ಟ್ ಇನ್ ಹ್ಯಾಂಡ್. ಥಿಯೇಟ್ರಿಕಲ್ ಸಮಸ್ಯೆ ಏನಿದೆ, ಎಲ್ಲರೂ ಏನು ಹೇಳ್ತಾರೆ, ಜನ ಮುಂಚೆ ಥರ ಬರ್ತಾ ಇಲ್ಲ ಅನ್ನೋದು, ಅದು ಇಟ್ ಇಸ್ ಸ್ಕ್ಯಾಟರ್ಡ್, ಇಟ್ ಇಸ್ ಡಿವೈಡೆಡ್. ಅಲ್ಲಿ ಇಲ್ಲಿ ಇದೆ. ಸಿನಿಮಾ ನೋಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಅನ್ನೋದು ಸುಳ್ಳು. ಸಿನಿಮಾ ಈಸ್ ಅ ವೆರಿ ಇಂಪಾರ್ಟೆಂಟ್ ನೀಡ್ ಆಫ್ ಲೈಫ್, ಎಸ್ಪೆಷಲಿ ಫಾರ್ ವಿ ಇಂಡಿಯನ್ಸ್. ನಾವು ತುಂಬ ಸೆಂಟಿಮೆಂಟಲ್ ಪೀಪಲ್ ನಾವೆಲ್ಲ. ಯಾವುದೋ ವಿಷಯ, ಬೇರೆಯವ್ರ ವಿಷಯಕ್ಕೂ ಅಳಬೇಕು ಅನಿಸುತ್ತೆ. ಬೇರೆಯವ್ರ ವಿಷಯ ನೋಡಿ ನಾವು ಆತಂಕ ಪಡ್ತೀವಿ, ನಮಗೂ ಕೋಪ ಬರುತ್ತೆ. ಎಲ್ಲ ಎಮೋಷನ್ಸಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಹ್ಯುಮ್ಯಾನಿಟೀಸ್ ಇರೋವಂಥವ್ರು ನಾವು. ಸೊ ಸಿನಿಮಾ ಆ ಎಲ್ಲ ಮ್ಯಾಜಿಕ್ಕನ್ನು ಈಡೇರಿಸೋವಂಥ ಒಂದು ಮೀಡಿಯಮ್ ಅದು. ಸೊ ದೇರ್ ಆರ್ ಪಾಸಿಬಿಲಿಟೀಸ್ ಇನ್ ವೇರಿಯಸ್ ಸೆಕ್ಟರ್ಸ್. ಸೊ ನಾನು ಅದು ಅಲ್ಲಿ ಅಮೆಝಾನ್ನಲ್ಲಿ ಅಥವಾ OTTನಲ್ಲಿ ವಾಟ್ ಎವರ್
ನಾನು ಪರ್ಸ್ನಲಿ ಕಂಡಿದ್ದೆ ಅಲ್ಲಿದೆ. ಸೊ ಒಬ್ಬ ಪ್ರೊಡ್ಯೂಸರ್ ಧೈರ್ಯ ಕಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಸಮಾಧಾನ ನನಗೆ. ಓಕೆ ಸರ್, ಈಗ ನೆಕ್ಸ್ಟ್ ಇಯರ್ ಬಂದರೆ 25 ವರ್ಷ ಆಗುತ್ತೆ ಅಜಯ್ ರಾವ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು. ಅಂದರೆ ಸರ್ ನೀವೀಗ ನೀವು ಆ್ಯಸ್ ಎ ಡಿಪೆಂಡೆಂಟ್ ಆಗಿ ಒಬ್ಬ ಕ್ಯಾರೆಕ್ಟರ್ ಪಾತ್ರಗಳನ್ನು ಮಾಡ್ಕೊಂಡು ಬಂದು ನೆಕ್ಸ್ಟ್ ಅದಾದಮೇಲೆ ಹೀರೋ ಆಗಿ ಮತ್ತೆ ಹೊಸ ಹೀರೋ ಆದರೂ ಕೂಡ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ಜನಗಳನ್ನು ನೀವು ನೋಡಿದ್ದೀರಾ. ಪ್ಲಸ್ ಈಗ ಅಂದರೆ ಸ್ಟಾರ್ ಆದಮೇಲೆ ಕೂಡ ಓಕೆ ಜನಗಳಿಗೆ ಏನೋ ಹೊಸದು ಕೊಡಬೇಕು, ಇನ್ಮೇಲೆ ನಾನೇನೋ ಹೊಸದು ಮಾಡಬೇಕು ಅನ್ನುವಂತಹ ಸ್ಟೇಜನ್ನು ಕೂಡ ತಲುಪಿದ್ದೀರಾ. ಅಂದರೆ ಏನು ಅನಿಸುತ್ತೆ ಸರ್, ಇವತ್ತು ಯಾರೋ ಒಬ್ಬ ಹೊಸಬ ಏನಾದರೂ ಬಂದು ಹೊಸದಾಗಿ ಏನೋ ಮಾಡ್ತೀನಿ ಅಂತಂದರೆ ಜನ ಅದನ್ನು ನೋಡುವಂತಹ ಒಂದು ಆಸಕ್ತಿ ತೋರಿಸ್ತಾರೆ ಅಂತ ಅಂದ್ಕೊಳ್ತೀರಾ? ಬಿಕಾಸ್ ನಮ್ಮಲ್ಲಿ ಸ್ಟಾರ್ಸೇ ಇವಾಗ ಆಲ್ಮೋಸ್ಟ್ ತುಂಬ ಕಡಿಮೆ, ಸ್ಟಾರ್ಸ್ ಬರ್ತಾನೆ ಇಲ್ಲ, ಇವಾಗ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಆ್ಯಕ್ಚುಲಿ. ಆಲ್ರೆಡಿ ಅವಾಗಿಂದ ಏನು 10-15 ಇಯರ್ಸ್ ಬ್ಯಾಕಿಂದ ಯಾರೆಲ್ಲ ಇದ್ದರೂ ಅವರೇ ಈಗ ಸ್ಟಾರ್ಸ್ ಆಗಿ ಉಳ್ಕೊಂಡಿದ್ದಾರೆ ಹೊರತು ಹೊಸದಾಗಿ ಯಾರೋ ಒಂದು 5-6 ಇಯರ್ಸಿಂದ ಯಾರು ಹೊಸ ಸ್ಟಾರ್ ಅಂತ ಹುಟ್ಕೊಂಡಿಲ್ಲ. ಸೊ ಈ ಥರದೊಂದು ಬದಲಾವಣೆಗೆ ಏನು ಹೇಳ್ತೀರಾ ಸರ್ ನೀವು ಅಂತ? ಅಲ್ಲ, ಯು ನೆವರ್ ನೋ ವಾಟ್ ವಿಲ್ ಹ್ಯಾಪನ್ ಇನ್ ದಿ ಟ್ರೆಂಡ್, ಹೆಂಗಾಗುತ್ತೆ, ಇದೇ ಸತ್ಯ, ಹಂಗಿತ್ತು ಇವಾಗ ಹಿಂಗಿಲ್ಲ. ಅದು ನೀವು ಜನ್ರೇಷನಿಂದನೂ ಚೇಂಜ್ ಹಾಕೊಂಡ್ಬಂದಿದೆ. ಈಗ ಅಣ್ಣವ್ರ ಕಾಲದಲ್ಲಿ ನಾನು ಒಂದು ಅವಕಾಶ ಸಿಕ್ಕಿದೆ ನನಗೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೂ ಕಾಲ ಕಳೆದಿದ್ದೀನಿ. ಪರ್ಸ್ನಲಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ 1 ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡೋಂಥ ಭಾಗ್ಯ ಸಿಕ್ಕಿದೆ ನನಗೆ. ವಿಷ್ಣು ಸರ್ ಜೊತೆ ಕಾಲ ಕಳೆದಿದ್ದೀನಿ. ಅಂಬರೀಷ್ ಅಣ್ಣನ ಜೊತೆಗಂತೂ ಸಿಕ್ಕಾಪಟ್ಟೆ ಅದು ಕೌಂಟ್ಲೆಸ್ ಟೈಮ್ಸ್ ಅವ್ರ ಜೊತೆ ಕಾಲ ಕಳೆದಿದ್ದೀನಿ. ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೂ ಅವರು ಇದೇ ಹೇಳ್ತಾಯಿದ್ರು, ನಮ್ಮ ಕಾಲದಲ್ಲಿ ಹಂಗಿತ್ತು, ಇವಾಗ ಹಿಂಗಿದೆ ಕಂದ, ಅದೆಲ್ಲ ಮಾತಾಡಿದ್ದು ಕೇಳಿದ್ವಿ. ಸೊ ಹೌದಾ ಅಂತ ಅನಿಸಿದೆ. ಈಗ ನಾವು ನೆಕ್ಸ್ಟ್ ಜನ್ರೇಷನ್ ಕೂಡ ಅದೇ ಥರನೇ ಮಾತಾಡ್ತಾರೆ. ಸೊ ಕಾಲಘಟ್ಟ ಬದಲಾಗ್ತಾ ಇರುತ್ತೆ, ಬಟ್ ಸ್ಟೈಲ್ ಆಫ್ ಸೆಲೆಬ್ರೇಷನ್ ಚೇಂಜ್ ಆಗುತ್ತೆ ಹೊರತು ನಿಮಗೆ ಸೆಲೆಬ್ರಿಟೀಸೇ ಬರಲ್ಲ, ಸ್ಟಾರೇ ಬರಲ್ಲ ಅನ್ನೋದು ಸುಳ್ಳು. ದ ವೇ ಆಫ್ ಸೆಲೆಬ್ರೇಷನ್ ವಿಲ್ ಪ್ರಾಬಬ್ಲಿ ಚೇಂಜ್, ಬಿಕಾಸ್ ಹೋಗ್ತಾ ಯು ಸ್ಟಾರ್ಟ್ ಲರ್ನಿಂಗ್ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಫಿಲ್ಮ್. ಮುಂಚೆ ಗೊತ್ತಿರ್ತಿರಲಿಲ್ಲ. ಈಗ ಒಂದು ಮ್ಯಾಜಿಷಿಯನ್ ಮ್ಯಾಜಿಕ್ ಮಾಡ್ತಾನೆ ಅಂದರೆ ಏನು ಟ್ರಿಕ್ ಮಾಡ್ದ ಅನ್ನೋದು ಮುಂಚೆ ಗೊತ್ತಿರ್ತಿರಲಿಲ್ಲ. ವೆನ್ ಯು ನೋ ದಿ ಟ್ರಿಕ್ ಇಟ್ಸ್ ನೋ ಮೋರ್ ಎ ಮ್ಯಾಜಿಕ್. ಸೊ ಸಿನಿಮಾ ಅನ್ನೋದು ಎಲ್ಲರೂ ಎಜುಕೇಟ್ ಆಗ್ತಾ ಹೋಗ್ತಿದ್ದಾರೆ, ಎಲ್ರಿಗೂ ಸಿನಿಮಾ ಮೇಕಿಂಗ್ ಗೊತ್ತಿದೆ. ಎವ್ರಿಬಡಿ ನೋಸ್ ಟು ಹ್ಯಾಂಡಲ್ ಕ್ಯಾಮ್ರಾ, ಎವ್ರಿಬಡಿ ನೋಸ್ ಎಡಿಟಿಂಗ್, ಮ್ಯೂಸಿಕ್ ಎಲ್ಲ ನಿಮಗೆ ಎಜುಕೇಟ್ ಆಗ್ತಾ ಅದು ಸೆಲೆಬ್ರೇಷನ್ ಕಡಿಮೆ ಆಗ್ತಾಯಿದೆ ಬಿಟ್ಟರೆ, ಅಂದರೆ ಕಡಿಮೆ ಅನ್ನೋದಕ್ಕಿಂತ ವೇ ಆಫ್ ಸೆಲೆಬ್ರೇಷನ್ ಚೇಂಜ್ ಆಗ್ತಾ ಇದೆ ಹೊರತು ಸೆಲೆಬ್ರೇಷನ್ ವಿಲ್ ನೆವರ್ ಎಂಡ್. ಈಗ ನನ್ನ ಎಕ್ಸ್ಕ್ಯೂಸ್ ಮೀ ಮೂವಿ ಟೈಮ್ನಲ್ಲಿ ಅಂದರೆ ಯಾರ್ಯಾರು ನನ್ನನ್ನು ನೋಡಿ ಆ ಟೈಮಲ್ಲಿ ಸ್ವಾಗತ ಮಾಡಿದ್ರು ಅಲ್ಲ, ಅವರೆಲ್ಲ ಇವತ್ತು ಮದುವೆ ಆಗಿ ಬಹುಶಃ ಅವ್ರ ಮಕ್ಕಳೆಲ್ಲ ದೊಡ್ಡವರು ಆಗ್ಬಿಟ್ಟಿದ್ದಾರೆ. ಇವತ್ತಿನ ಜನ್ರೇಷನ್ನಿಗೆ ಹೊಸ ಥರ ಏನೋ ಬೇಕು, ಅದು ಏನು ಬೇಕು ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಹೆಂಗೆ ಕ್ರಿಯೇಟ್ ಆಗುತ್ತೆ, ಏನಾಗುತ್ತೆ, ಅದು ಜನಕ್ಕೆ ಗೊತ್ತದು. ಇಟ್ಸ್ ಅನ್ಪ್ರಿಡಿಕ್ಟಬಲ್, ಬಟ್ ಅದು ಫೇಡ್ ಆಗಿಬಿಡುತ್ತೆ ಅನ್ನೋದು ಸುಳ್ಳು. ಅದೇ ಸರ್, ಅಂದರೆ ಯಾಕೆ ಹೇಳಿದೆ ಅಂತಂದರೆ ಡ್ಯೂ ಟು ಈಗ ಇಂಟರ್ನೆಟ್ ಒಂದು ರೆವಲ್ಯೂಷನ್ ಆಗಿದ್ದರಿಂದ, ಪ್ಲಸ್ ಈಗ ಇನ್ಫ್ಲುಯೆನ್ಸಿಂಗ್ ಅನ್ನೋದು ಇವಾಗ ಒಂದು ಪ್ರೊಫೆಷನ್ ಥರ ಆ್ಯಕ್ಚುಲಿ ಇನ್ಫ್ಲುಯೆನ್ಸರ್ಸ್ ಹೊರ ಹೊಮ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬರ ಮನೇಲೂ ಇವಾಗ ಆರ್ಟಿಸ್ಟ್ ಥರ ಅಂದರೆ ನಾವು ಕ್ಯಾಮ್ರಾ ಮುಂದೆ ಬರ್ತೀವಿ ಅನ್ನೋ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾಯಿದೆ. ಸೊ ಅಂಥದ್ರಲ್ಲಿ ಈಗ ಯಾರೊಬ್ಬರು ಹೊಸೊಬ್ಬರು ಬಂದು ಅವರು ಏನೋ ಒಂದು ಸಿನಿಮಾ ಮಾಡಿ ಅದನ್ನು ದುಡ್ಡು ಕೊಟ್ಟು ನೋಡುವಂತಹ ಒಂದು ಪದ್ಧತಿ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಅನ್ನೋ ಥರದೊಂದು ಭಾವನೆ. ಹೊಸೊಬ್ರಿಗೆ ತುಂಬ ಚಾಲೆಂಜಿಂಗ್ ಟೈಮ್ಸ್ ಇವಾಗ. ಅಲ್ಲ, ಅದೇ ದೇರ್ ಆರ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್. ನಾನು ಅದನ್ನು ಹೇಳ್ತೀನಿಲ್ಲ, ಬರೀ ಮುಂಚೆ ಥಿಯೇಟ್ರ್ ಮಾತ್ರ ಅನ್ನೋದಿತ್ತು, ಆಮೇಲೆ ಟಿ ವಿನಲ್ಲಿ ಬರ್ತಾ ಇದೆ ಅಂದರೆ ಅದೇ ದೊಡ್ಡ ವಿಷಯ ಆಯಿತು. ಇಟ್ಸ್ ಬಿಕಮ್ ಅಂದರೆ ಬೇರೆ ಪ್ಲಾಟ್ಫಾರ್ಮ್ಸ್ ನಿಮಗೆ ಸಿಗ್ತಾ ಇದೆ. ಅದೇ OTT ಈಸ್ ನಥಿಂಗ್ ಬಟ್ ಓವರ್ ದಿ ಟಾಪ್. ಎಲ್ಲಕ್ಕಿಂತ ಮೀರಿ ನಿಮ್ಮ ಕೈ ಮೊಬೈಲಲ್ಲೂ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ಇಟ್ಸ್ ಅವೈಲೇಬಲ್ ವೆರಿ ಈಸಿಲಿ, ಬಟ್ ರೆವಿನ್ಯೂ ಇಸ್ ದೇರ್. ಸಮ್ ಆರ್ ದಿ ಅದರ್ ವೇ ರೆವಿನ್ಯೂ ಇಸ್ ದೇರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಈಗ ಕಳೆದ ಒಂದು 3-4 ವರ್ಷದಿಂದ ಫಸ್ಟ್ ಹಾಫ್ ಆಫ್ ಅವರ್ ಇಂಡಸ್ಟ್ರಿ ಹೇಗೆ ಅಂತಂದರೆ ಸಿನಿಮಾಗಳು ಬರೋದೇ ಇಲ್ಲ. ಎಂತೆಲ್ಲ ಒಳ್ಳೆ ಸಿನಿಮಾಗಳು ಬರ್ತಾಯಿದ್ರು, ಜನ ಥಿಯೇಟ್ರಿಗೆ ಬರ್ತಿಲ್ಲ ಆ ಥರದ್ದೆಲ್ಲ. ಮತ್ತು ಯಾವುದೋ ತುಂಬ ದೊಡ್ಡ ಹೈ ಬಜೆಟ್ ಸಿನಿಮಾ ಬಂದಾಗ ಮಾತ್ರ ಅದನ್ನು ಬಂದು ನೋಡ್ತಾರೆ. ಆಮೇಲೆ ಮತ್ತೆ ಅದು ಕ್ರಮೇಣ ಅದು ಡಿಕ್ಲೈನಿಂಗ್ ಆಗ್ತಾ ಇದೆ ಆ್ಯಕ್ಚುಲಿ. ಅಂದರೆ ವ್ಯೂವರ್ಶಿಪ್ ಅಂದರೆ ಜನಗಳು ಕಡಿಮೆ. ಈವನ್ ಈ ವರ್ಷವೂ ತುಂಬ ಅಂಥ ದೊಡ್ಡ ಮಟ್ಟದ ಹಿಟ್ ಅಂತೇನೋ ಯಾವುದು ಈ ವರ್ಷದಲ್ಲಿ ಬರಲಿಲ್ಲ ಇಲ್ಲಿ ತನಕ. ಸೊ ಈ ಟೈಮ್ನ ಹೆಂಗೆ ನೋಡ್ತೀರಾ ಸರ್? ಮತ್ತು ಪಾರ್ಟ್ನರ್ ಸಿನಿಮಾ ಆ ವಾಯ್ಡ್ನ ಯಾವ ರೀತಿ ಫುಲ್ಫಿಲ್ ಮಾಡುತ್ತೆ, ಜನ ಥಿಯೇಟ್ರಿಗೆ ಬರುತ್ತೆ ಅಂತ? ಸೀಸನಲ್ ಫ್ರೂಟ್ಸ್ ಅಂತ ಇದೆ, ಸೀಸನಲ್ ಕ್ರಾಪ್ಸ್ ಅಂತ ಇದೆ. There is always a time for each and every film. ಅದು ರೈಟ್ ವೇನಲ್ಲಿ ರೈಟ್ ಟೈಮಲ್ಲಿ ಬರಬೇಕಷ್ಟೇ. ವಿ ಡೋಂಟ್. ಬಟ್ ಏನಂದರೆ ನಿಮಗೆ ಈ ಫ್ರೂಟ್ಸ್ ಆಗಲಿ ಕ್ರಾಪ್ಸ್ ಆಗಲಿ, ಯು ನೋ ವೆನ್ ಇಟ್ ಗ್ರೋಸ್, ವೆನ್ ಟು ರೀಪ್, ವೆನ್ ಟು ಸೆಲ್. ಸಿನಿಮಾ ಈಸ್ ಮ್ಯಾಜಿಕ್. ಅದು ಕೋಇನ್ಸಿಡೆನ್ಸ್ ತಾನಾಗಿ ಕೂತ್ಕೋಬೇಕಷ್ಟೇ. ಬಟ್ ಅದು ಎಲ್ಲದಕ್ಕೂ ಒಂದು ಸೀಸನ್ ಅನ್ನೋದು ಇದ್ದೇ ಇದೆ. ವಿ ಹ್ಯಾವ್ ಟು ಜಸ್ಟ್ ಬ್ರಿಂಗ್ ಅವರ್ ಸಿನಿಮಾ ಇನ್ ದಿ ರೈಟ್ ಟೈಮ್, ದಿ ರೈಟ್ ಪ್ಲೇಸ್, ಆರ್ ಇಟ್ ಹ್ಯಾಸ್ ಟು ಫಾಲ್ ಆನ್ ಇಟ್ಸ್ ಓನ್ ಇನ್ ದಿ ರೈಟ್ ಪ್ಲೇಸ್ ಅಷ್ಟೇ. ಎವ್ರಿ ಫಿಲ್ಮ್ ಹ್ಯಾಸ್ ಗಾಟ್ ಇಟ್ಸ್ ಸೀಸನ್. ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ ನಾವು ಸುಮ್ಮನೆ ಮಾತಾಡ್ತೀವಿ, ಜನಕ್ಕೆ ಅದು ಆ್ಯಕ್ಚುಲಿ ಬೇಕಾಗಿಲ್ಲ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲೂ ಅದು ಒಂದು ವಿಷಯ ಹೇಳ್ತಾ ಇದ್ದೆ.
ಸೆಟ್ಟಿಗೆ ಹಿಂದ್ಗಡೆ ವೈಭವೀಕರಿಸಿ ತೋರಿಸೋದಕ್ಕೆ ಫಾರ್ ದಿ ಗ್ರ್ಯಾಂಡ್ಯೂರ್ ಫಾರ್ ವಿಷನ್ ಆಫ್ ದಿ ಸೆಟ್ ನಿಮಗೆ ದುಡ್ಡು ಬೇಕು. ಅದು 100 ಕೋಟಿನೋ 10 ಕೋಟಿನೋ 1 ಕೋಟಿನೋ. ನಾನು ಭಾವನೆಯಿಂದ ಅಳಿಸೋದಕ್ಕೆ ಯಾವ ಬಜೆಟು ಬೇಕಾಗಿಲ್ಲ. ಅದು 100 ಕೋಟಿ ಸಿನಿಮಾ ಇದ್ದರೂ ಅದೇ ಭಾವನೆ ಅದೇ ಎಮೋಷನ್ನು, 1 ಕೋಟಿ ಸಿನಿಮಾ ಇದ್ರೂ ಅದೇ ಭಾವನೆ ಅದೇ ಎಮೋಷನ್. ಒಂದ್ಸಲ ನಾನು ಕ್ಲೋಸಪ್ ಇಟ್ಟು ನಿಮ್ಮನ್ನು ನಾನು ಅಳಿಸ್ಬೇಕು ಅಂತಂದರೆ ಇಟ್ ಡಸಂಟ್ ರಿಕ್ವೈರ್ ಬಜೆಟ್, ಇಟ್ ರಿಕ್ವೈರ್ಸ್ ಎಮೋಷನ್. ಎಮೋಷನ್ಗಿಂತ ಕಾಸ್ಟ್ಲಿಯೆಸ್ಟ್ ಐಟಮ್ ಇನ್ನೊಂದಿಲ್ಲ. ಒಬ್ಬ ಎದುರುಗಡೆ ಕೂತ್ಕೊಂಡು ಆಡಿಯನ್ಸ್ ನನ್ನನ್ನು ನೋಡಿ ನನಗೇನೋ ಆಯಿತು, ಒಂದು ಹುಡುಗಿ ಕೈ ಕೊಟ್ಟು ಹೋದ್ಲು, ಅಥವಾ ನನಗೇನೋ ಒಂದು ಆಘಾತ ಆಯಿತು, ಏನೋ ಒಂದು ಆಕ್ಸಿಡೆಂಟಾಗಿ ಯಾರೋ ತೀರ್ಕೊಂಡ್ರಿ, ನಾನು ಅದಕ್ಕೊಂದು ನನ್ನ ದುಃಖ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಯಾವ ಥರ ದುಃಖ ಅಂದರೆ ಅವನಿಗೂ ರಿಲೇಟ್ ಆಗಿರಬೇಕು, ಅವ್ನ ಲೈಫಲ್ಲಿ ನಡೆದಿರಬೇಕು. ಅದು ಕನೆಕ್ಟಾಗಿ ನೋಡ್ತದೆ ಅಂದರೆ ಇದು 100 ಕೋಟಿ ಸಿನಿಮಾ ಸ್ವಲ್ಪ ಜಾಸ್ತಿ ಅಳೋಣ ಅಂತ ಅವನು ಅಳಲ್ಲ, 1 ಕೋಟಿ ಸಿನಿಮಾ ಎಲ್ಲ ಕಡಿಮೆ ಹತ್ಬಿಡೋಣ ಅಂತ ಅಳಲ್ಲ. ಹಿ ಫರ್ಗೆಟ್ಸ್ ದಿ ಬಜೆಟ್, ಹಿ ಜಸ್ಟ್ ಕನೆಕ್ಟ್ಸ್ ಟು ದಿ ಎಮೋಷನ್. ಎಮೋಷನ್ ಈಸ್ ಕಾಸ್ಟ್ಲಿಯರ್ ದೆನ್ ಎನಿಥಿಂಗ್ ಎಲ್ಸ್. ಸೊ ಬಿಗ್ ಸಿನಿಮಾ ಸ್ಮಾಲ್ ಸಿನಿಮಾ ಇಟ್ ಈಸ್ ಜಸ್ಟ್ ಫಾರ್ ಬಿಸ್ನೆಸ್. ನಾವು ಮಾತಾಡ್ತೀವಿ ಅಷ್ಟೇ. ಅವನಿಗೆ ಕಥೆ ಇಷ್ಟ ಕನೆಕ್ಟ್ ಆದರೆ ದಟ್ ಈಸ್ ಅಬೌವ್ ಆಲ್. ಓಕೆ ಸರ್, ಅದೇ ನಾನು ಕೇಳಿದೆ ಪಾರ್ಟ್ನರ್ ಸಿನಿಮಾ ಯಾವ ರೀತಿ ಇದನ್ನು ಫುಲ್ಫಿಲ್ ಮಾಡುತ್ತೆ ಈ ವಾಯ್ಡ್ನ ಅಂತಂದರೆ ಜನಗಳು ಥಿಯೇಟ್ರಿಗೆ ಬರ್ತಿಲ್ಲ. ಅಲ್ಲ, ಇದು ನಮ್ಮಲ್ಲಿದೆ, ಈ ಸ್ಟ್ರೆಂತ್ ನಮ್ಮಲ್ಲಿದೆ. ಓಕೆ, ವಿ ಹ್ಯಾವ್ ಟ್ರೆಜರ್ ಆಫ್ ಎಮೋಷನ್ಸ್ ಹಿಯರ್. ಅಂದರೆ ಖುಷಿ ಇರ್ಬೋದು, ದುಃಖ, ನಗು, ನಲಿವು ಎಲ್ಲನೂ ವೆಲ್ ಬ್ಯಾಲೆನ್ಸ್ಡ್ ಆಗಿ ಇಡೀ ಸಿನಿಮಾ ನಿಮಗೆ ಅದು ಆ ನೆರೇಟಿವ್ನಲ್ಲಿ ಕನೆಕ್ಟ್ಸ್ ವಿತ್ ಆಲ್ ಎಮೋಷನ್ಸ್. ಸೊ ದ್ಯಾಟ್ ವೇ ಪಾರ್ಟ್ನರ್ ಈಸ್ ವೆರಿ ಬಿಗ್ ಬಜೆಟ್ ಫಿಲ್ಮ್. ಓಕೆ ಸರ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈಗ ನಮ್ಮ ಕನ್ನಡ ಚಿತ್ರರಂಗ ತುಂಬ ತ್ವರಿತವಾಗಿ ಟಾರ್ಗೆಟ್ ಮಾಡಬೇಕಾಗಿರುವಂತಹ ಒಂದು ಆಡಿಯನ್ಸ್ ಯಾವುದು ಅಂತಂದರೆ ಜೆನ್ಜಿ. ಬಿಕಾಸ್ ಮೊನ್ನೆಷ್ಟು ಜಂತರ ಮಂತ್ರ ನಾವು ನೋಡಿದ್ವಿ, ಯಾವ ಥರದ್ದು ಅವರು ರೆವಲ್ಯೂಷನನ್ನು ತರಬಹುದು ಅಂತ ನಮಗೆ ಗೊತ್ತಾಯ್ತು. ಅದರಿಂದ ಜೆನ್ಜಿಗಳಿಗೆ ಕನೆಕ್ಟ್ ಆಗುವಂತಹ ಒಬ್ಬ ಸ್ಟಾರ್ ಹೀರೋ ಇನ್ನೂ ಹುಟ್ಟಲಿಲ್ಲ ಅನ್ನೋದು ನನ್ನ ಭಾವನೆ. ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪಾರ್ಟ್ ಫ್ರಮ್ ಈಗ ಫ್ಯಾಂಟಸಿ ಸಿನಿಮಾಸ್, ಆ್ಯಕ್ಷನ್ ಅದೆಲ್ಲ ಇದೆ, ಬಟ್ ಒಂದು ಜೆನ್ಜಿ ವಿತ್ ಹೂಮ್ ಐ ಕ್ಯಾನ್ ಕನೆಕ್ಟ್. ಇವು ನಮ್ಮ ಥರನೇ ಬಿಹೇವ್ ಮಾಡ್ತಾನಲ್ಲ ಅನ್ನೋ ಥರ, ತೆರೆ ಮೇಲಿರುವಂತಹ ವ್ಯಕ್ತಿ ನಮ್ಮ ಥರನೇ ಇದ್ದಾನೆ ಅನ್ನೋಂಥ ಒಂದು ಸ್ಟಾರ್ ಆಗಲಿ ಅಥವಾ ಆ ಥರ ಸಿನಿಮಾಗಳು ಹೆಚ್ಚಾಗಿ ಬರ್ತಾ ಇಲ್ಲ. ಬಟ್ ಅವರ ಪಾಪ್ಯುಲೇಷನ್ ಅಥವಾ ಪರ್ಸೆಂಟೇಜ್ ಜಾಸ್ತಿ ಇದೆ. ಸೊ ಅವರನ್ನು ಟಾರ್ಗೆಟ್ ಮಾಡಿರುವಂತಹ ಸಿನಿಮಾ ಇದಾಗಿರುತ್ತಾ ಹೇಗೆ ಅಂತ, ಅವರನ್ನು ಕೂಡ ಒಳಗೊಳ್ಳುವಂತೆ ಮಾಡುತ್ತಾ, ಅವರನ್ನು ಕೂಡ ಎಂಟರ್ಟೈನ್ ಮಾಡುವಂತಹ ಸಿನಿಮಾ ಇದಾಗಿರುತ್ತಾ ಹೇಗೆ? ಯೂನಿವರ್ಸಲ್ ಸಿಂಪಲಿ. ನಮ್ಮ ಪ್ರೊಡ್ಯೂಸರ್ಸ್ ಯಾವುದೋ ಒಂದು ಒಳ್ಳೆ ಮಾತು ಹೇಳಿದ್ರು, ಜೆನ್ಸಿಯಿಂದ ಹಿಡಿದು ಅಜ್ಜಿವರೆಗೂ ಓಕೆ ಇಷ್ಟ ಆಗುತ್ತೆ ಅಂತ. ಈವನ್ ಐ ಬಿಲೀವ್ ದ ಸೇಮ್ ಥಿಂಗ್. ನಂಗೆ ಐ ಎಕ್ಸಾಕ್ಟ್ಲಿ ಡೋಂಟ್ ನೋ. ಯಾಕೆಂದರೆ ಅವರು ಲವ್ ವ್ಯಾಖ್ಯಾನ ಬದಲಾಗಿದೆ. ಹೌದು, ಅವರು ಲವ್ನ ನೋಡೋ ರೀತಿಯೇ ಬದಲಾಗಿದೆ, ಅದಕ್ಕೆ ಮೀನಿಂಗ್ ಅವ್ರು ಕೊಟ್ಕೊಳ್ಳೋ ರೀತಿಯೇ ಬದಲಾಗಿದೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಟ್ಕೊಳ್ತಾರೆ ಅವರು. ಸೊ ಅವರಿಗೆಲ್ಲ ಕನೆಕ್ಟ್ ಆಗೋ ಥರ ಸಿನಿಮಾ, ಸಿನ್ಸ್ ಇಟ್ಸ್ ರೊಮ್ಯಾಂಟಿಕ್ ಸಿನಿಮಾ ಆ ಥರ ಆಗಿರುತ್ತೆ ಅಂತ. ಅಲ್ಲ, ಹೆಂಗೆ ಬದಲಾದರೂ ಏನೇ ಆದ್ರೂ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಪಾಯಿಂಟ್ ಅನ್ನೋದಿರುತ್ತೆ, ರಿಯಲೈಸೇಷನ್ ಅನ್ನೋದು. ಅದು ಯಾವ ಜನ್ರೇಷನ್ ಇದ್ರೂ ಇಟ್ಸ್ ದ ಸೇಮ್ ಥಿಂಗ್. ಫೈನಲಿ ವೆನ್ ಯು ರಿಯಲೈಸ್ ದಿಸ್ ಇಸ್ ಮೈ ಟ್ರೂ ಲವ್ ಅನ್ನೋದು ಒಂದು ಪಾಯಿಂಟ್ ಬರುತ್ತೆ, ಒಂದು ಡೆಡ್ ಎಂಡ್ ಫುಲ್ ಸ್ಟಾಪ್ ಅನ್ನೋದು ಬರಲೇಬೇಕಲ್ವ ಯಾವುದೇ ಲೈಫ್, ಯಾವುದೇ ಜನ್ರೇಷನ್ ಆದ್ರೂ. ಐ ಥಿಂಕ್ ಆ ಕನ್ಕ್ಲೂಷನ್ ವಿಲ್ ಕನೆಕ್ಟ್ ಹಿಯರ್. ಓಕೆ ಸರ್, ಹೇಳಿದ್ರಿ ತುಂಬಾ ಈ ಒಂದು ತಂಡದಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಅಂತ. ಆಲ್ರೆಡಿ 2ನೇ ಬಾರಿಗೆ ನಿರ್ದೇಶಕರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಆಗಿದೆ, ಬೃಂದಾರ್ ಆಚಾರ್ಯ ಜೊತೆಗೆ ಫಸ್ಟ್ ಟೈಮ್ ಪಾರ್ಟ್ನರ್ಶಿಪ್ಪು. ಹೆಂಗೆ ರೂಪುಗೊಂಡಿದೆ ಸಿನಿಮಾ? ಇನ್ನು 3 ಸಾಂಗ್ ಬಾಕಿ ಇದೆ ರಿಲೀಸ್ ಆಗೋದಕ್ಕೆ. ಓವರಾಲ್ ಆಗಿ ಯಾವ ಥರ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಪ್ಲಸ್ ಯಾವಾಗ ರಿಲೀಸ್ ಆಗುತ್ತೆ ಈ ಸಿನಿಮಾ? ಈ ವರ್ಷನೇ ರಿಲೀಸ್ ಆಗುತ್ತೆ ವಿತ್ ಆಲ್ ದ ಗಾಡ್ಸ್ ಗ್ರೇಸ್. ಈ ವರ್ಷ ಒಂದು ಒಳ್ಳೆ ಡೇಟ್ ನೋಡ್ಕೊಂಡು, ನಾನು ಹೇಳಿದ್ನಲ್ಲ, ಇಟ್ ಹ್ಯಾಸ್ ಟು ಫಾಲ್ ಇನ್ ದ ರೈಟ್ ಪ್ಲೇಸ್ ಅಷ್ಟೇ. ವಿ ಆರ್ ಲುಕಿಂಗ್ ಫಾರ್ ದ್ಯಾಟ್ ಡೇಟ್. ಅದು ನೋಡಿಕೊಂಡು ಅಫ್ಕೋರ್ಸ್ ನೀವು ಹೇಳ್ದಂಗೆ ಎಲ್ಲರೂ ವಂಡರ್ಫುಲ್ ಪಾರ್ಟ್ನರ್ಸ್. ನಮ್ಮ ಇಡೀ ತಂಡ ವಿ ಆರ್ ಗ್ರೇಟ್ ಪಾರ್ಟ್ನರ್ಸ್. ಸೊ ಆ ವೈಬ್ಸು ಅವೆಲ್ಲ ನಮಗಾಗಲೇ ಗೊತ್ತಾಗ್ತಾ ಇದೆ. ಇವಾಗ ಹೆಂಗೆ ಸಾಂಗ್ ವಿಚಾರ ನಮಗೆ ಮುಂಚೆನೇ ಗೊತ್ತಿತ್ತು, ಇಟ್ಸ್ ನಥಿಂಗ್ ನ್ಯೂ ಫಾರ್ ಅಸ್. ಇಟ್ ಹ್ಯಾಸ್ ಟು ಬಿ ಹಿಟ್, ಇಟ್ ಇಸ್ ಅ ನೋನ್ ಫ್ಯಾಕ್ಟ್. ಇನ್ ದ ಸೇಮ್ ವೇ ಸಿನಿಮಾ ವಿಲ್ ಆಲ್ಸೋ ಬಿ ಎ ಬಿಗ್ ಹಿಟ್, ಇಟ್ ಇಸ್ ಅ ನೋನ್ ಫ್ಯಾಕ್ಟ್ ಫಾರ್ ಅಸ್. ನಾಳೆ ದಿನ ಸಿನಿಮಾ ಗೆದ್ದಾಗ ನನಗೆ ಪರ್ಸ್ನಲಿ ಆಶ್ಚರ್ಯ ಆಗೋಂಥ ವಿಚಾರ ಏನೂ ಇಲ್ಲ. ಬಿಕಾಸ್ ಆಲ್ರೆಡಿ ನಾನು ಆ ಸಂಭ್ರಮದಲ್ಲಿದ್ದೀನಿ, ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಜನ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ ಅನ್ನೋದು ನನಗೆ ಗೊತ್ತಿರೋ ವಿಚಾರ. ಓಕೆ, ಇಟ್ಸ್ ಮೈ ಕಾನ್ಫಿಡೆನ್ಸ್ ವಿಚ್ ನಾನು ಹಿಂಗೆ ಮಾತಾಡ್ತಿರೋ ಕಾರಣ ನನ್ನ ಕಾನ್ಫಿಡೆನ್ಸ್ ಅಷ್ಟೇ. ಸೊ ಸ್ನೇಹಿತರೆ, ಇದಾಗಿತ್ತು ನಟ ಅಜಯ್ ರಾವ್ ಅವರ ಮಾತುಗಳು. ಪಾರ್ಟ್ನರ್ ಸಿನಿಮಾದ ಅಮೋರ ಹಾಡನ್ನು ನೀವಿನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಈ ಒಂದು ಸಿನಿಮಾ ಇದೇ ವರ್ಷದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಅಜಯ್ ರಾವ್ ಸರ್ ಹೇಳಿದ್ದಾರೆ. ಸಿನಿಮಾಗಾಗಿ ಕಾಯೋಣ. ಹಾಗೆಯೇ ಸಿನಿಮಾಗೆ ಸಂಬಂಧಪಟ್ಟಂತಹ ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆಯೇ ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.